हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं श्रीशाः पाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ ಶಾಸ್ತ್ರಪ್ರಮೇಯಗಳು ಉಪನಿಷತ್ ಸಾರಭೂತವಾದುದು 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಎಂದರೆ ಜೀವರು, ಉತ್ತಮ ಜೀವರು, ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ ಎಂಬ ಮಧ್ವಮತದ ಮೂಲ ತತ್ವವನ್ನು ತಿಳಿಸುತ್ತಿರುವಂಥ 10 ಜನ ವರದರ ನಿರೂಪಣೆ ಕಾರ್ಯಕ್ರಮ ಶ್ರೀ ಪುರಂದರದಾಸರು ನಮಗಾಗಿ ತಿಳಿಸ್ತಾ ಇದ್ದಾರೆ. ಹಿಂದೆ ನಾವು ಉಪನಿಷತ್ತಲ್ಲಿ ನೋಡುವಾಗ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಜೀವರ ಪ್ರಕರಣ ನಿಮಿತ್ತವಾಗಿ ತಿಳಿಯಬಹುದಾಗಿರತಕ್ಕಂಥ ಅಂಶಗಳು ಯಾವುದು? ಈಶಾವಾಸ್ಯ ಉಪನಿಷತ್ತಲ್ಲಿ 20 ಮಂತ್ರಗಳಿದೆ. 20 ಮಂತ್ರದಲ್ಲಿ ಅತಿ ಅಮೂಲ್ಯವಾದದ್ದು ಸರ್ವವೂ, ಸರ್ವರೇಖೆಯೂ, ಸರ್ವಾಕ್ಷರವೂ ಅಮೂಲ್ಯವಾದದ್ದೇ. ಅದೇ ಜೀವ ಪ್ರಕರಣದಲ್ಲಿ ಮೊಟ್ಟ ಮೊದಲೇ ಮಂತ್ರ ಭಗವಂತನಿದ್ದಾನೆ, ಭಗವಂತ ಎಲ್ಲರೂ ರಕ್ಷಣೆ ಮಾಡುತ್ತಾನೆ, ಅವನೇ ಎಲ್ಲರನ್ನು ಈ ಸಂಸಾರ ವಸಲಿ ತಂದಿದ್ದಾನೆ, ಮೋಕ್ಷಕ್ಕೂ ಅವನು ಕರೆದುಕೊಂಡು ಹೋಗುತ್ತಾನೆ ಎಂಬ ದಿವ್ಯ ಆಶ್ವಾಸನೆಯೊಂದಿಗೆ ಪ್ರಾರಂಭವಾಗಿ ಯಾರ ನಿಯಮಿತವಾದ ಕರ್ಮಗಳು ವಿಧಿ ಬೋಧಿಸುತ್ತದೋ ಅದರಂತೆ ಮಾಡಬೇಕು ಮತ್ತು ಬೇರೆ ಅನ್ಯತಾ ವಸ್ತುವನ್ನು ಭಗವಂತ ಏನು ಕೊಟ್ಟಿದ್ದಾನೋ ತೃಪ್ತಿಯಾಗಿರಬೇಕು, ಬೇರೆ ಏನನ್ನು ಯಾಚನೆ ಮಾಡಬಾರದು ಎಂಬ ವಿಧಿಬದ್ಧವಾಗಿ ಕೇವಲ 2 ಮಂತ್ರದಿಂದ ಅಪೌರುಷೀಯವಾದ ಉಪನಿಷತ್ ನಮಗೆ ಬೋಧಿಸಿ ಈಶಾವಾಸ್ಯದಂ ಸರ್ವಂ ಯತ್ಕಿಂಚ ಜಗತಂ ಜಗತ್ತು ತೇನ ತ್ಯಕ್ತ್ವೇನ ಭುಂಜೀತಾಃ ಮಾಗೃದಾ ಕಸಜಿದ್ದನಂ ಕುರ್ವನ್ನೇವೇಹ ಕರ್ಮಾಣಿ ಜೀವಿಷ್ಯತಂ ಸಮಂ ಏಂ ತ್ವಯಿ ನಾನ್ಯತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇಹೇ ಎಂಬುದಾಗಿ 2 ಮಂತ್ರದಿಂದ ಭಗವಂತ ಲೋಕಕ್ಕೆ ತಂದಿದ್ದಾನೆ. ಅವನು ನಮಗೆ ಬೇಕಾದ್ದನ್ನು ಕೊಡುತ್ತಿದ್ದಾನೆ. ಆದ್ದರಿಂದ ಸಕಲ ಜೀವರು ಯಾವ ಅವಸ್ಥೆಯಲ್ಲಿ, ಯಾವ ವರ್ಣದಲ್ಲಿ, ಯಾವ ಲಿಂಗದಲ್ಲಿ, ಯಾವ ಯೋನಿಯಲ್ಲಿ ಇಟ್ಟಿರುತ್ತಾನೋ ಅದಕ್ಕೆ ಕ್ಲುಪ್ತವಾದ ನಿಯಮಿತವಾದ ಕರ್ಮದಲ್ಲಿ ಆಸಕ್ತರಾಗಿರಬೇಕು. ಅದೇ ಭಗವತ್ ಪೂಜೆ ಅಂತ ಸಮರ್ಪಣೆ ಮಾಡಬೇಕು ಎಂಬುದು ಮೂಲಭೂತವಾಗಿ ಶ್ರುತಿ ಸ್ಮೃತಿ ಹರೇರಾಜ್ಞರೂಪವಾಗಿ ವಿಧಿಸಲ್ಪಟ್ಟಿದೆ. ಯಾರು ಇದನ್ನು ಉಲ್ಲಂಘನೆ ಮಾಡುತ್ತಾರೋ ಅವರಿಗೆ ಆಗತಕ್ಕಂಥ ಭಯಂಕರವಾದ ಗತಿಯನ್ನು 3ನೇ ಮಂತ್ರದಲ್ಲಿ ತಿಳಿಸಿದಾಗಿದೆ. ಅಸೂರ್ಯಾರಾಮತೆ ಲೋಕ ಅಂದೇನ ತಮಸಾವೃತಾಃ ತಾಂತೆ ಪ್ರೇತ್ಯಾಭಿಗಚ್ಚಂತಿ ಏಕೇ ಚ ಆತ್ಮಹನೋ ಜನಃ. ಯಾರು ಭಗವಂತನ ಗುಣಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅಹಂಕಾರದಿಂದ ಮೆರೆಯುತ್ತಾರೋ ಅವರಿಗೆ ಅಸೂರ್ಯನಾಮತೆ ಲೋಕ ಅಂದೇನ ತಮಸಾವೃತಃ. ಜ್ಞಾನಶೂನ್ಯರಾಗಿ ಅಜ್ಞಾನದಿಂದ ಕೇವಲ ದುಃಖಮಯವಾದ ರೂಪವಾದ ತಮಸ್ಸನ್ನು ಕುರಿತು ಹೊರಡುತ್ತಾರೆ. ಆತ್ಮಹನೋ ಜನಃ. ಆತ್ಮಹನಃ ಅಂದರೆ ಭಗವಂತನಿದ್ದು ಭಗವಂತನಿಲ್ಲ ಎಂಬತಕ್ಕಂಥ ಯಾವ ವಾದವನ್ನು ಮಂಡಿಸುತ್ತಾರೋ
ಹೇಗೆ ಅಭ್ಯಾಸ ಮಾಡಿಸುತ್ತಾರೋ, ನಾಸ್ತಿಕವಾದವನ್ನು ಹೇಳುತ್ತಾರೋ ಮತ್ತು ನಾನೇ ಬ್ರಹ್ಮ ಎಂಬುದನ್ನಾಗಿ ಹೇಳಿಕೊಳ್ಳುತ್ತಾರೋ, ಇದೆಲ್ಲವೂ ಸಹ ಆತ್ಮನಃ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ತೇಜಸ್ಸನ್ನು ಕಳಂಕ ರೂಪವಾಗಿ ಮಾತಾಡಿದರೆ ಅವನ ಮರಣದಂಡನೆ ಕೊಟ್ಟಂತೆ. ಅದರಂತೆ ಜಗತ್ತಿಗೆ ತೇಜೋರೂಪನಾದ ಭಗವಂತ, ಆ ಭಗವಂತನೇ ಇಲ್ಲ ಎಂಬುದಕ್ಕಂಥ ನಾಸ್ತಿಕವಾದವಾಗಲಿ, ನಾನೇ ಅವನು ಎಂಬತಕ್ಕಂಥ ಮಿಥ್ಯಾವಾದವಾಗಲಿ ಎರಡೂ ಸಹ ಅತ್ಯಂತ ಘೋರತಮವಾದ ಅಪರಾಧವಾದ್ದರಿಂದ ಅಂತಹ ಜನರಿಗೆ ಅತ್ಯಂತ ಘೋರತಮವಾದ ಸೂರ್ಯಾನಾಮತೆ ಲೋಕಾಂದೇ ತಮಸಾವೃತಾ, ಅತಿ ಘೋರವಾದ ಶಿಕ್ಷೆಯ ರೂಪವಾದ ತಮಸ್ಸನ್ನು, ಶಾಶ್ವತವಾದ ನರಕಾದಿ ಅನರ್ಥವನ್ನು ಹೊಂದುತ್ತಾರೆ ಎಂಬ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ, ಹಾಗಾದರೆ ಈ ಉಪನಿಷತ್ತೆಲ್ಲವೂ ಕೇವಲ ಜೀವರಿಗೆ ಭಯವನ್ನು ಉಂಟು ಮಾಡಿಸುತ್ತದೇನು? ಅತ್ಯಂತ ಭಯಂಕರವಾದನ್ನೇ ಹೇಳುತ್ತಾರೇನು? ಹೇಗೆ ನಾವು ಬದುಕಬೇಕು ಅಂದರೆ 7ನೇ ಮಂತ್ರ ಸಮಾಧಾನವನ್ನು ಹೇಳ್ತಾ ಇದೆ. ಹಾಗಾದರೆ ಜೀವರು ಹೇಗೆ ಬದುಕಬೇಕು? ಹರೇರನುಚರಾಹ, ಹರಿ ಸರ್ವೋತ್ತಮ ಜ್ಞಾನ, ವಾಯು ಜೀವೋತ್ತಮ ಜ್ಞಾನ, ಸತ್ಯ ಜಗತ್ತು ಮತ್ತು ಅನಂತ ಜೀವರಿದ್ದಾರೆ, ಪರಸ್ಪರ ಭಿನ್ನರಾಗಿದ್ದಾರೆ, ಭಿನ್ನರಾಗಿರುವುದಕ್ಕೆ ಕಾರಣ ತಾರತಮ್ಯೋಪೇತವಾಗಿದ್ದಾರೆ ಎಂಬ 5 ಅಂಶಗಳನ್ನು ನಾವು ತಿಳಿದುಕೊಂಡಾಗ, ಹಾಗಾದರೆ ಭಗವಂತನನ್ನು ಈ ಜನರಲ್ಲಿ, ಭಗವಂತನನ್ನು ಈ ಪ್ರಪಂಚದಲ್ಲಿ, ಭಗವಂತನನ್ನು ನಮ್ಮ ಹೃದಯದಲ್ಲಿ ಹೇಗೆ ಕಾಣಬೇಕು, ಹೇಗೆ ಆರಾಧಿಸಬೇಕು ಎಂಬುದಕ್ಕಂಥದ್ದು 7ನೇ ಮಂತ್ರದಿಂದ ತಿಳಿಸ್ತಾ ಇದ್ದಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ ತತ್ರ ಕೋ ಮೋಹಕ ಶೋಕ ಏಕತ್ರ ಮನಪಶ್ಯತಃ. ಜೀವನದಲ್ಲಿ ಅತಿ ಉತ್ತಮವಾಗಿ ಯಾವ ತೊಂದರೆಯೂ ಇಲ್ಲದೆ, ಯಾವ ಚಿಂತನೆಯೂ ಇಲ್ಲದೆ ಬದುಕಬಹುದು ಎಂಬತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಮಂತ್ರ 7ನೇ ಮಂತ್ರ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ ತತ್ರ ಕೋ ಮೋಹ ಕೋ ಶಕಃ ಶೋಕ್ ಕೋ ಮೋಹ ಕಃ ಶೋಕಃ ಏಕಸ್ವ ಮನಪಶ್ಯತಃ. ಅತ್ಯಂತ ಉತ್ತಮವಾದ ಔಷಧಿ, ಅತಿ ಭಯಂಕರವಾದ ಯಾವುದೇ ರೋಗಗಳಿಗೆ ಅತಿ ಉತ್ತಮವಾದ ಔಷಧಿ ಎಂದರೆ ಏನು ಎಂಬುದನ್ನು ಈ ಮಂತ್ರದಲ್ಲಿ ತಿಳಿಸಲಾಗಿದೆ. ಯಾವ ಪರಮಾತ್ಮನಲ್ಲಿ ಎಲ್ಲ ಪದಾರ್ಥಗಳು ಆಶ್ರಯಿಸಿಕೊಂಡಿರುವವೋ ಆ ಪರಮಾತ್ಮನೊಬ್ಬನೇ ಎಲ್ಲ ಪದಾರ್ಥಗಳಲ್ಲಿಯೂ ಅನಾದಿಯಾಗಿ ಇರುವನು. ಹೀಗೆ ವಿಶೇಷವಾಗಿ ತಿಳಿದವನಿಗೆ, ಅಂದರೆ ಎಲ್ಲದರಲ್ಲಿಯೂ ಇರುವ ಪರಮಾತ್ಮನು ಒಬ್ಬನೇ ಎಂದು ತಿಳಿದವನಿಗೆ ಅಜ್ಞಾನವು ಹೇಗೆ ಬಂದೀತು, ದುಃಖವು ಹೇಗೆ ಬಂದೀತು? ಅಂಥವನಿಗೆ ಅಜ್ಞಾನ ಮೋಹಗಳ ಅವಕಾಶವೇ ಇಲ್ಲ. ಎಲ್ಲ ಜೀವರು ಅನೇಕ ವಿಧವಾದ ತಾಪಗಳು, 3 ತಾಪಗಳಿಂದ ಬೇಯುತ್ತಿರುತ್ತಾರೆ. ತಾಪತ್ರಯ ಎಂದ ಹೆಸರು. ಈ ತಾಪಗಳಿಗೆ ಶಾಶ್ವತವಾದ ಮದ್ದು, ಔಷಧ, ಉಪಶಮನ ಹೇಗಾಗುವುದು ಅಂದರೆ 3 ಮಂತ್ರಗಳಿಂದ, 3 ಬೋಧನೆಗಳಿಂದ, 3 ಮಾತ್ರೆಗಳಿಂದ, 3 ಔಷಧಿ ರೂಪದಿಂದ. ಯಾವುದಾವುದು 3? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ. ಯಾರು ಭಗವಂತನನ್ನು ಎಲ್ಲ ಕಡೆ ಇದ್ದಾನೆ, ಆಗಮದಲ್ಲಿ ಹೇಳಿದೆ, ಯುಕ್ತಿಯಿಂದ ನಾವು ತಿಳಿದುಕೊಂಡಿದ್ದೇವೆ, ಪ್ರತ್ಯಕ್ಷದಲ್ಲೂ ನಾವು ನೋಡುತ್ತಿದ್ದೇವೆ. ಏನು ನೋಡುತ್ತಿದ್ದೇವೆ? ಒಂದು ಪದಾರ್ಥವು ಒಂದು ಕಡೆ ಇದಕ್ಕೆ ಅದಕ್ಕೆ ಆಧಾರಭೂತವಾದ ಅಧಿಷ್ಠಾನ ಇರಬೇಕು, ಅದು ನೋಡಿಕೊಳ್ಳತಕ್ಕಂಥ ನಾಯಕನಿರಬೇಕು.
ಹೀಗೆ ಯಾವುದೇ ಕಾರ್ಯ ಆಗಬೇಕಾದ್ರೆ ಒಬ್ಬ ಕರ್ತನಿರಬೇಕು. ಇದು ನಮಗೆ ಯುಕ್ತಿಗೆ ಸಿಗ್ತಾ ಇದೆ, ಪ್ರತ್ಯಕ್ಷಕ್ಕೆ ಸಿಗ್ತಾ ಇದೆ. ಹೀಗೆ ಇಡೀ ಪ್ರಪಂಚವೇ ಅತಿ ಸುಂದರ ರೂಪವಾಗಿ ಇರತಕ್ಕಂಥದ್ದು. ಅಂತಹ ಸುಂದರಮಯವಾದ ವಿಶ್ವ ನಮ್ಮ ಶರೀರವೇ ಆಗಿದೆ. ನಮ್ಮ ಶರೀರದ ಒಂದೊಂದು ರೋಮದಲ್ಲಿರ್ತಕ್ಕಂಥ ಯಾವ ಸ್ಥಳದಲ್ಲಿ ಇರಬೇಕು, ಹೇಗಿರಬೇಕು, ಎಷ್ಟಿರಬೇಕು ಎಂಬುದನ್ನು ಕಲ್ಪಿಸಿಕೊಂಡವರು ನಾವಲ್ಲವೇ ಅಲ್ಲ. ಕೇವಲ ಒಂದು ರೋಮ ಕಣ್ಣಿನೊಳಗೆ ಬಿದ್ದರೆ, ಮೂಗಿನೊಳಗೆ ಬಿದ್ದರೆ, ಮಾಯೊಳಗೆ ಬಿದ್ದರೆ ಮೃತಪ್ರಾಯವಾಗುತ್ತದೆ. ಅಂತಹ ರೋಮಗಳು ಕಣ್ಣಿನ ಸುತ್ತಲೂ ಇದ್ದು ರಕ್ಷಣೆ ಮಾಡುತ್ತಿರುತ್ತದೆ, ಮೂಗಿನಲ್ಲಿದ್ದು ರಕ್ಷಣೆ ಮಾಡುತ್ತಿರುತ್ತದೆ. ಈ ರಕ್ಷಣೆ ಕಾರ್ಯಕ್ಕೆ ಈ ಅಪಾಯಿಂಟ್ಮೆಂಟ್ ಕೊಟ್ಟವರು ಯಾರು? ಇಂಥ ಕೆಲಸವನ್ನು ಮಾಡಬೇಕು ಅಂತ ವಿಧಿಸುವವರು ಯಾರು? ಉಪಭುಕ್ತರಾಗುವುದು. ಉಪಭೋಗವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಹೊರತು ಇದು ಉತ್ತಮ ರಕ್ಷಣೆಯನ್ನು ನಮಗೆ ಮಾಡುತ್ತಿರುವನು ಭಗವಂತ. ಈ ಪ್ರಜ್ಞೆಯನ್ನು ಹೊಂದಿರಿ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ. ಸಕಲ ಹೃದಯಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಟದಲ್ಲಿ ಭಗವಂತ ನೆಲೆಸಿದ್ದಾನೆ. ಆಕಾಶ ತುಂಬ ನೆಲೆಸಿದ್ದಾನೆ. ಪಂಚಭೂತಗಳಲ್ಲಿ ನೆಲೆಸಿದ್ದಾನೆ. ಆಕಾಶ, ವಾಯು, ಪೃಥ್ವಿ, ಜಲ, ಅಗ್ನಿ ಎಲ್ಲರಲ್ಲೂ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದಲೇ ಕ್ಲುಪ್ತವಾಗಿ ಪಂಚಭೂತಗಳು ತನ್ನ ಕೆಲಸ ಮಾಡುತ್ತಿದೆ. ಇದನ್ನು ತೋರಿಸಲೇ ಭೂಮಿಯ ಮೇಲೆ ಜಡ ತಾನು ಹರಿಯುತ್ತಾ ಇದ್ದಾಗ ಹರಿ 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 ಎಂದು ನಾಮಸ್ಮರಣೆ ಮಾಡುತ್ತಿದೆ. ಇದರ ಅರ್ಥವೇನು? ನಾನು ಹರಿಯಿಂದ ಹರಿಯುತ್ತಿದ್ದೇನೆ, ಅಗ್ನಿಯಿಂದ ನಾನು ಉರಿಯುತ್ತಿದ್ದೇನೆ. ಅಗ್ನಿ ಅಂದರೆ ಭಗವಂತ ಮೊಟ್ಟ ಮೊದಲೇ ಇದ್ದವ ಅರ್ಥ. ಗಾಳಿ ವಯಜ್ಞಾನ, ನನಗೆ ಜ್ಞಾನ ಕೊಟ್ಟಿದ್ದರಿಂದ ನಾನು ಸುತ್ತುತ್ತಿದ್ದೇನೆ. ಪ್ರಪಂಚ ಘನೀಭೂತವಾದ ಭಗವಂತ ಬೆಟ್ಟದಂತೆ ಗಟ್ಟಿಯಾಗಿರುವುದರಿಂದ ಪ್ರಪಂಚವನ್ನೇ ಹಿಡಿದಿದ್ದಾನೆ. ಎಲ್ಲರಲ್ಲಿಯೂ ತಾನಿದ್ದು ಇತರಿಗೆ ಅವಕಾಶ ಕೊಟ್ಟಿದ್ದ ಆಕಾಶ ನಾಮಕನಾಗಿ ಭಗವಂತನಿರುವುದರಿಂದ ಆಕಾಶವು ಆಕಾಶವಾಗಿ ಉಳಿದಿದೆ. ಹೀಗೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ಸನಾತನಃ ವಿಜಾನತಃ. ವಿಶೇಷವಾಗಿ ಭಗವಂತ ಸರ್ವ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲಿದ್ದಾನೆ ಎಂದು ಯಾರು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾರೋ ಇದು ಪಥ್ಯ. ಈ ಪಥ್ಯವನ್ನು ಆಚರಿಸಿದಾಗ ಯಾವ ರೋಗ ವಾಸಿಯಾಗುತ್ತದೆ? ತತ್ರ ಕೋ ಮೋಹ ಕಶೋಕಃ ಏಕತ್ವಮನುಪಶ್ಯತಃ. ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಅಧೋಪತನಕ್ಕೆ ಬೀಳುತ್ತಿರುವುದಕ್ಕೆ ಕಾರಣ ಏನು? ಮೋಹ. ತನ್ನದಲ್ಲದ ಪದಾರ್ಥಕ್ಕೆ ಆಸೆ ಪಡುವುದು. ಯಾವುದೇ ಪದಾರ್ಥ ಅತಿಯಾದ ಆಸೆಯನ್ನು ಪಡುವುದು, ಇದಕ್ಕೆ ಮೋಹ ಎಂದು. ಆಸೆಯೇ ದುಃಖಕ್ಕೆ ಕಾರಣ. ಈ ಮೋಹ ಎಂಬುದು ಈ ಬಲೆ ಹೇಗಿರುತ್ತದೆ? ಎಲ್ಲ ವಯಸ್ಸಿನ ಜನರಿಗೂ, ಎಲ್ಲ ಹಂತದ ಜನರಿಗೂ, ಎಲ್ಲ ದೇಶದ ಜನರಿಗೂ ಬಲೆ ರೂಪವಾಗಿ ಆವರಿಸಿರ್ತಕ್ಕಂಥ ಬಂಧನ ಮೋಹ. ಈ ಮೋಹದ ದೊಡ್ಡ ಪಿಡುಗು, ಬಾಧೆ, ಬಂಧಕ ನಿವಾರಣೆ ಆಗಬೇಕಾದರೆ ಭಗವಂತ ಸರ್ವತ್ರ ಇದ್ದಾನೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ. ಎಲ್ಲೆಡೆ ಭಗವಂತನೊಬ್ಬನೇ ಸ್ವತಂತ್ರನಾಗಿರತಕ್ಕಂಥವನು ಎಂಬ ಪ್ರಜ್ಞೆ ಸದಾ ಕಾಲದಲ್ಲಿ ಜಾಗೃತವಾಗಿದ್ದರೆ ಮೋಹ ಎಂಬ ಬಂಧಕವೇ ಆಗುವುದಿಲ್ಲ. ಮೋಹದಿಂದ ಶೋಕ, ಶೋಕದಿಂದ ರೋಗ, ರೋಗದಿಂದ ಸಂಸಾರ, ಸಂಸಾರದಿಂದ ಹುಟ್ಟು ಸಾವುಗಳು
ಹಸಿವು, ಬಾಯಾರಿಕೆ ಎಲ್ಲವೂ ನಿಂತು ಹೋಗುತ್ತದೆ. ಆದ್ದರಿಂದ ಭಗವಂತನ ಇರುವಿಕೆಯ ಅರಿವು ಯಾರಿಗೆ ಉಂಟಾಗುತ್ತದೋ ಅದು ಮೋಹ ಎಂಬತಕ್ಕಂಥ ಭಯಂಕರವಾದ ರೋಗದಿಂದ ಮುಕ್ತರಾಗಬಹುದು. ಎರಡನೇ ಮಾತ್ರೆಯಿಂದ ನಮಗೆ ಆಗತಕ್ಕಂಥ ವಿಶೇಷವಾದ ಸವಲತ್ತು ಏನು? ತತ್ರ ಕೋ ಮೋಹ ಕಶೋಕಃ. ಎಲ್ಲರಿಗೂ ಸುಖಮೇವ ಸ್ಯಾ ದುಃಖಮನಗಾಪಿ ಮಾಭೂತ್ ಇತಿ ನಿಖಿಲ ಅಪೇಕ್ಷಿತ ಮೋಕ್ಷಸ್ಯ. ಎಲ್ಲರಿಗೂ ಸುಖ ಬೇಕು ಎಂಬತಕ್ಕಂಥದ್ದು ಪಶು ವರ್ಗದಲ್ಲಿದ್ದರೆ, ಪ್ರಾಣಿ ವರ್ಗದಲ್ಲಿರಲಿ, ಮನುಷ್ಯ ವರ್ಗದಲ್ಲಿರಲಿ, ಅವರ ಅಪೇಕ್ಷೆ ಸುಖ ಸುಖ ಸುಖ. ಯಾಕೆ ಸುಖ 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 ಅಂತ ಕೇಳುತ್ತಾರೆ? ಅವರಿಗೆ ಸುಖ ಅರಿವಾಗಿಲ್ಲ, ಸುಖವ ರುಚಿ ಕಂಡಿಲ್ಲ, ಸುಖದ ಆಸೆಯಲ್ಲಿ ಇದ್ದಾರೆ. ಯಾವುದರಲ್ಲಿದ್ದಾರೆ? ದುಃಖದಲ್ಲಿದ್ದಾರೆ. ಈ ದುಃಖಕ್ಕೆ ಕಾರಣ ಯಾವುದು? ದುಃಖವನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಕ್ಕಂಥ ಯಾವುದು? ಶೋಕ. ಶೋಕ ಎಂದರೇನು? ಅಗ್ನಿ ಎಂಬತಕ್ಕಂಥದ್ದು ಬೇರೆಯವರಿಗೆ ಕಾಣಿಸಿಕೊಳ್ಳದೆ ಕೇವಲ ನಮ್ಮನ್ನು ಸುಟ್ಟು ಹಾಕತಕ್ಕಂಥ ಅದ್ಭುತವಾದ ಅಚಿಂತ್ಯವಾದ ಅಗ್ನಿ, ಸುಡುತ್ತಿರುವ ಅಗ್ನಿಗೆ ಶೋಕ ಅಂತ ಹೆಸರು. ನಮಗೆ ಮಾತ್ರ ಭಾಸವಾಗುತ್ತೆ, ನಮಗೆ ಮಾತ್ರ ಅದರ ಪೀಡೆ ನಮಗೆ ಒದಗಿ ಬರುತ್ತದೆ. ಆ ಪೀಡೆಯಿಂದ ನಾವು ಪ್ರತಿ ಕ್ಷಣ ನಾವು ಕುಗ್ಗಿ ಹೋಗುತ್ತೇವೆ, ಬೆಂದು ಹೋಗುತ್ತೇವೆ, ನೀರಡಿಸಿಗೆ ಆಗುತ್ತದೆ. ಬೇರೆಯವರಿಗೆ ದಟ್ಟವಾದ ಶರೀರ, 100 ಅಡಿ ಇರ್ತಕ್ಕಂಥ ವೃಕ್ಷ, ರಾಜನಿರ್ತಕ್ಕಂಥ ಭಯಂಕರವಾದ ರಾಜನಂದ ಸಿಂಹ, ಈ ರೀತಿಯಲ್ಲಿ ನಾವು ತಿಳಿದರೂ ಸಹ ಈ ಶೋಕ ಎಂಬ ಅಗ್ನಿ ಆ ಶರೀರದೊಳಗೆ ಒಂದು ಅಣು ಮಾತ್ರದಲ್ಲಿ ಇದ್ದು ಆ ವೃಕ್ಷವನ್ನೇ ಚಿಂತೆಗೀಡು ಮಾಡುತ್ತದೆ, ಹುಲಿಯನ್ನೇ ಚಿಂತೆಗೀಡು ಮಾಡುತ್ತದೆ, ಅತ್ಯಂತ ಪ್ರತಿಭಾವಂತ ಮನುಷ್ಯರನ್ನೇ ಚಿಂತೆಗೀಡು ಮಾಡುತ್ತದೆ. ಆದ್ದರಿಂದ ನಾವು ಯಾವುದೇ ನವೀನ ಕಾಯಿಲೆಗಳಾದ ಕ್ಯಾನ್ಸರ್ ಅಥವಾ ಎಂಥ ಭಯಂಕರವಾದ ಕಾಯಿಲೆಗಳಿಗೂ ಅತಿ ಭಯಂಕರವಾದ ಕಾಯಿಲೆ ಯಾವುದು? ಶೋಕ. ಶೋಕ ಅನ್ನೋದು ಫಲರೂಪವಾದದ್ದು. ಅದು ಹುಟ್ಟಬೇಕಾದರೆ ಅದಕ್ಕೆ ಬೀಜರೂಪವಾದದ್ದು ಯಾವುದು? ಅದು ಸಹ ಶೋಕ. ಎಲ್ಲಿ ಮಂಗಳಕ್ಕೆ ವಿಘ್ನವನ್ನು ಮಾಡುತ್ತದೋ ಅಂತಹದು ಶೋಕ. ಯಾವುದೇ ಮಂಗಳ ಕಾರ್ಯ, ಮಂಗಳ ದಿನ, ಮಂಗಳ ಕಾರ್ಯ, ಮಂಗಳ ಗಳಿಗೆಗಳಿದ್ದರೆ ಆ ವ್ಯಕ್ತಿಗೆ ಮಾತ್ರ ಅಮಂಗಳವಾಗಿ ತೋರತಕ್ಕಂಥ, ನಮ್ಮ ದೇಹದಲ್ಲೇ ಇರತಕ್ಕಂಥ ಅತ್ಯಂತ ಭಯಂಕರವಾದ ರೋಗ ಶೋಕ. ಇದನ್ನು ಯಾರಿಗೂ ಹೆಚ್ಚಾಗಿ ವಿವರಿಸುವ ಅವಕಾಶವೇ ಇಲ್ಲ. ಏಕೆಂದರೆ ಪ್ರತಿಯೊಬ್ಬರೂ ಶೋಕದಿಂದ, ಶೋಕಾಗ್ನಿಯಲ್ಲಿ ಬೆಂದು ಹೋಗಿರುತ್ತಾರೆ. ಮತ್ತೆ ಶೋಕದ ಪ್ರಳಯಾಗ್ನಿ ಮುಂದೆ ಕಾದಿರುತ್ತದೆ. ಇಷ್ಟೇ ಆಗಿತೇನು ಅಂದರೆ ನಾವು ಕಂಡಿರುವುದು ಕೇವಲ ಅಣುಮಾತ್ರ ಶೋಕ. ಮತ್ತೆ ಒಂದು ವ್ಯಾಧಿ ಬಂದಾಗ, ವೃದ್ಧಾಪ್ಯ ಬಂದಾಗ, ಮರಣ ಬಂದಾಗ, ಮತ್ತೆ ಮುಂದಿನ ಜನ್ಮ ಬಂದಾಗ ಇಡೀ ಬ್ರಹ್ಮಾಂಡವೇ ಶೋಕಾಗ್ನಿಯಲ್ಲಿ ದಗದಹಿಸುತ್ತಿರುತ್ತದೆ. ಏಕೆ? ನಾವು ಮಾಡತಕ್ಕಂತಹ ಪಾಪಗಳಿಂದ ಅದನ್ನು ನಿವಾರಣೆ ಮಾಡಬೇಕಾದರೆ, ನಮಗೆ ಶಿಕ್ಷೆ ಅನುಭವಿಸಬೇಕಾದರೆ ಏನು ಮಾಡಬೇಕು? ಭಗವಂತ ಶೋಕಾಗ್ನಿಯಲ್ಲಿ ನಮ್ಮನ್ನು ಹಾಕುತ್ತಾನೆ. ಇದು ಎಚ್ಚರಿಕೆ ಮಾತು. ಯಾತಕ್ಕಾಗಿ? ಇಡೀ ವಿಶ್ವದಲ್ಲೆಲ್ಲ ನಾನಿದ್ದೇನೆ ಎಂಬ ಮಂತ್ರ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವ ಭೂತ್ ವಿಜಾನತಃ, ಪ್ರತಿಯೊಂದು ಕಣದಲ್ಲಿ ನಾನಿದ್ದೇನೆ ಎಂಬುದು ಈಶಾವಾಸ ಉಪನಿಷತ್ತಿನ 7ನೇ ಮಂತ್ರದಲ್ಲಿ ತಿಳಿಸಿಕೊಟ್ಟರು. ಒಂದು ಕ್ಷಣವು ಯಾವ ಅಣುವಿನಲ್ಲೂ ನನ್ನನ್ನು ಗಮನಿಸಿದೆ. ಈಗ ಸತ್ತು ಬಂದಿರುವುದರಿಂದ ಆ ಪ್ರತಿಯೊಂದು ಕಣವೂ ಸಹ ಇಲ್ಲಿ ಬಿಂದು ರೂಪವಾಗಿ ನಿದ್ದು
ಶೋಕಾಗ್ನಿ ಪರ್ವತದಂತೆ ಬಾಧಿಸುತ್ತದೆ, ನೋಡಿ ತಡೆದುಕೊಳ್ಳಿ, ಅದರ ಪಾಪವನ್ನು ಅನುಭವಿಸಿ ಎಂದು ಬಿಡುತ್ತಾನೆ ಭಗವಂತ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ. ಆದ್ದರಿಂದ ಇಡೀ ಮನುಷ್ಯ ಜನ್ಮದಲ್ಲಿ ತಿಳಿಯಲೇಬೇಕಾದ ಪ್ರಥಮ ಪಾಠವೂ ಹೌದು, ಅಂತ್ಯಪಾಠವೂ ಹೌದು. ಯಾವುದು? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ಸನಾತ್ ವಿಜಾನತಃ. ಪ್ರತಿಯೊಂದು ಕಣದಲ್ಲಿ ಆ ಕಣ ಇರುವಿಕೆಗೆ ಆಶ್ರಯನಾಗಿದ್ದವನು, ನಿಯಾಮಕನಾಗಿರುವನು ಭಗವಂತ ಮಾತ್ರ. ಅದರಂತೆ ನನ್ನ ಅಣು ರೇಣು ಸುರ್ಣ ಕಾಷ್ಟ ಉಗುರು ಕೂದಲು ಬೆರಳು ಕೈ ಕಾಲು ಯಾವ ಅಂಗವೂ ಸಹ ಇರಬೇಕಾದರೆ ಭಗವಂತನಿಂದಲೇ. ಅದರಂತೆ ನಮಗೆ ಸಂಪತ್ತು ಎಂದಿಸಿಕೊಳ್ಳುವ ನಮ್ಮ ಆಪ್ತರು, ಬಂಧು ಮಿತ್ರ, ಪತಿ ಪುತ್ರ ಎಲ್ಲ ಸಂತತಿಗಳಲ್ಲಿಯೂ ತುಂಬಿಕೊಂಡಿರುವ ಭಗವಂತನೊಬ್ಬನೇ ಎಂದು ಯಾರು ತಿಳಿಯುವುದಿಲ್ಲವೋ ಅವರಿಗೆ ಇವೆಲ್ಲವೂ ಸಹ ಮೃತ್ಯು ರೂಪವಾಗಿ ಬಾಧಿಸುತ್ತದೆ. ಅದೇ ಮೋಹ ಮತ್ತು ಶೋಕ. ಯಾರು ಭಗವಂತನನ್ನು ತಿಳಿಯುತ್ತಾರೋ ಅವರಿಗೆ ತತ್ರ ಕೋ ಮೋಹ ಕಶೋಕ ಏಕತ್ವಮ್ಮನ ಪಶ್ಯತಃ. ಎಲ್ಲ ಕಡೆ ಸುಖಿಯಾಗಿ ಬಾಡುತ್ತಾನೆ ಭಗವಂತ. ಎಲ್ಲ ಕಡೆ ಆನಂದ ರೂಪ. ಆನಂದ ರೂಪವನ್ನು ಯಾರು ಆನಂದಮಯಾದ ಚಿಂತಿಸುತ್ತಾರೋ ಅವರೂ ಸಹ ಸುಖಿಯಾಗಿರುತ್ತಾರೆ ಎಂಬುದು. ಯಾರು ಪಥ್ಯವನ್ನು ರೋಗ ಬಂದಾಗ ವೈದ್ಯನು ಹೇಳಿದ ಪಥ್ಯವನ್ನು ಅನುಸರಿಸಿದ್ದಾಗ ರೋಗ ಉಲ್ಬಣವಾಗುವುದಿಲ್ಲ ಮತ್ತು ದಿನ ಪೂರ್ತಿ ಆಹ್ಲಾದಕರವಾಗಿ ಕಳೆಯಬಹುದು. ಇದು ಪ್ರತಿಯೊಬ್ಬ ರೋಗಿಗೆ ಅನುಭವಸಿದ್ಧವಾದ ಯುಕ್ತಿಯಾಗಿದೆ. ನಾವು ಪಥ್ಯದಲ್ಲಿದ್ದರೆ ನಮ್ಮ ರೋಗಗಳು ಹಿಡಿತದಲ್ಲಿರುತ್ತದೆ. ಪಥ್ಯವನ್ನು ಮೀರಿದರೆ ರೋಗ ಹಿಡಿತ ತಪ್ಪಿ ನಾವು ವೃಥಾ ಅದು ಶೋಕದಲ್ಲಿ ಮೋಹದಲ್ಲಿ ಮುಳುಗಬೇಕಾಗುತ್ತದೆ. ಪ್ರತಿಯೊಂದು ನೋವಿನ ಹಿಂದಿನ ಶೋಕ ಅಥವಾ ಮೋಹ ಎಲ್ಲಿ ತನಕ ಕರ್ಕೊಂಡು ಹೋಗ್ಬೋದು ಅಂದರೆ, ನನಗೆ ಹಿಂದೆ ಯಾಕೆ ಸಾವು ಬರಬಾರದು ಎಂಬ ಚಿಂತನೆಗೆ ಒಳಗಾಗಿರುತ್ತಾರೆ. ಖಿನ್ನ ಹೃದಯರಾಗುತ್ತಾರೆ, ಡಿಪ್ರೆಷನ್ ಹೋಗುತ್ತಾರೆ ಎಂಬುದು ಇದೆ ಅರ್ಥ. ತಾನು ಈ ಪ್ರಪಂಚದಲ್ಲಿ ಯಾಕಾಗಿ ಇದ್ದೇನೆ ಎಂಬತಕ್ಕಂಥ ಖಿನ್ನತೆಯನ್ನು ಯಾವ ಮನಸ್ಸಿನಲ್ಲಿ ಬರುತ್ತದೋ ಅದಕ್ಕೆ ಮೂಲಭೂತವಾದ ಕಾರಣ ಮೋಹ ಮತ್ತು ಶೋಕ. ಆ ಮೋಹ ಮತ್ತು ಶೋಕ ಬರುವುದು ನಾವು ವೈದ್ಯರು ಹೇಳಿದ ಪಥ್ಯವನ್ನು ಪರಿಪಾಲನೆ ಮಾಡದಿರುವುದೇ ಕಾರಣ. ಜಗದ್ ವೈದ್ಯನಾದ ವಿಶ್ವನಾಥನಾದ ಭಗವಂತ ಪೌರುಷೀಯವಾದ ವೇದದಲ್ಲಿ ತಿಳಿಸಿರುವಂತೆ ಏನು ಪಥ್ಯ? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವ ಅಭೂತ್ ವಿಜಾನತಃ. ಸರ್ವಭೂತಗಳಲ್ಲಿ ಭಗವಂತನಿದ್ದಾನೆ ಎಂದು ವಿಶೇಷವಾದ ಜ್ಞಾನದಿಂದ ಯಾರು ತಿಳಿದುಕೊಳ್ಳುತ್ತಾರೋ ಅದೇ ಪಥ್ಯ. ಅವರಿಗೆ ಮೋಹವು ಬಾಧಿಸುವುದಿಲ್ಲ, ಶೋಕ ಇರುವುದಿಲ್ಲ ಮತ್ತು ಸದಾಕಾಲ ಸುಖಿಯಾಗಿರುತ್ತಾರೆ ಎಂಬುದು ತಾತ್ಪರ್ಯ. ಇದನ್ನು ಶ್ರೀಮದಾನಂದ ತೀರ್ಥರು ಸುಂದರವಾಗಿ ನಮಗೆ ಅರ್ಥ ಮಾಡಿಸಿಕೊಡುತ್ತಾರೆ. ಯಸ್ಮಿನ್ ಪರಮಾತ್ಮನಿ ಸರ್ವಭೂತಾನಿ ಸ ಪರಮಾತ್ಮೈವ ತತ್ರ ಸರ್ವಭೂತೇಷು ಅಭೂತ್. ಏವಂ ಸರ್ವಭೂತೇಷು ಏಕತ್ವೇನ ಪರಮಾತ್ಮನಂ ವಿಜಾನತಃ ಕೋ ಮೋಹಃ. ಯಸ್ಮಿನ್ ಸರ್ವಾಣಿ ಭೂತಾನಿ ಸ ಆತ್ಮ ಸರ್ವಭೂತಕಃ. ಏವಂ ಸರ್ವತ್ರ ಯೋ ವಿಷ್ಣುಂ ಪಶ್ಯೇತ್ ತಸ್ಯ ವಿಜಾನತಃ ಕೋ ಮೋಹಃ ಕೋ ಅಥವಾ ಶೋಕಃ. ಸ ವಿಷ್ಣುಂ ಪರ್ಯಗಾಜ್ಯತೆ ಇತಿ ಪಿಪ್ಪಲಾಯನ ಶಾಖಾಯಾಂ. ಪೂರ್ವೋಕ್ತ ಅನುವಾದೇನ ಶೋಕಮೋಹಾದ ಅಭಾವೋಪಿ ವಿಜಾನತಶ್ಚ ತತ್ರ ಉಚ್ಯತೆ. ಅಭ್ಯಾಸಶ್ಚ ಸರ್ವಗತಸ್ಯ ತಾತ್ಪರ್ಯ ದ್ಯೋತನಾರ್ಥಃ. ಯಾವ ಪರಮಾತ್ಮನಲ್ಲಿ ಎಲ್ಲ ಪದಾರ್ಥಗಳು ಆಶ್ರಯಿಸಿಕೊಂಡಿರುವವೋ
ಆ ಪರಮಾತ್ಮನೊಬ್ಬನೇ ಎಲ್ಲ ಪದಾರ್ಥಗಳಲ್ಲಿಯೂ ಅನಾದಿ ಕಾಲದಿಂದಲೂ ನಿಯಾಮಕನಾಗಿ ಇರುವನು. ಹೀಗೆ ಎಲ್ಲ ಪದಾರ್ಥಗಳಲ್ಲಿರುವ ಪರಮಾತ್ಮನು ಒಬ್ಬನೇ ಆಗಿರುತ್ತಾನೆ ಎಂದು ವಿಶೇಷವಾಗಿ ತಿಳಿದವನಿಗೆ ಯಾವ ಮೋಹವು ಎಂದು ಈ ಮಂತ್ರಕ್ಕೆ ಅರ್ಥವನ್ನು ಗ್ರಹಿಸಬೇಕು. ಯಾಕೆಂದರೆ ಯಾವ ಪರಮಾತ್ಮನಲ್ಲಿ ಎಲ್ಲ ಪದಾರ್ಥಗಳು ಇರುವವೋ ಆ ಪರಮಾತ್ಮನು ಒಬ್ಬನೇ ಎಲ್ಲ ಪದಾರ್ಥಗಳಲ್ಲಿಯೂ ಇರುವನು. ಹೀಗೆ ಯಾರು ಸರ್ವದಲ್ಲಿಯೂ ಒಬ್ಬನೇ ವಿಷ್ಣು ಇರುವುದನ್ನು ತಿಳಿದುಕೊಳ್ಳುವನೋ ಅಂತಹ ವಿಶೇಷ ಜ್ಞಾನವಿದ್ದವನಿಗೆ ಯಾವ ಮೋಹ ಯಾವ ಶೋಕ, ಯಾಕೆಂದರೆ ಅವನು ವಿಷ್ಣುವನ್ನು ನಿಶ್ಚಿತವಾಗಿಯೂ ಚೆನ್ನಾಗಿ ಪಡೆಯುತ್ತಾನೆ ಎಂದು ಪಿಪ್ಪಲಾದ ಶಾಖೆಯಲ್ಲಿ ಹೇಳಿದೆ. ಯಸ್ಮಿನ್ ಸರ್ವಾಣಿ ಇತ್ಯಾದಿಯಾದ ಈ ಮಂತ್ರದಲ್ಲಿ ಯಸ್ತು ಸರ್ವಾಣಿ ಇತ್ಯಾದಿ ಹಿಂದಿನ ಮಂತ್ರದಲ್ಲಿ ಹೇಳಿದ ಸರ್ವಧಾರತ್ವವನ್ನು ಸರ್ವಗತತ್ವವನ್ನು ಅನುವಾದ ಮಾಡಿ ಅದನ್ನು ತಿಳಿದವನಿಗೆ ಶೋಕಮೋಹ ಭಾವ ಎಂಬ ಫಲವನ್ನು ಹೇಳಿದೆ. ಶೋಕ ಮೋಹ ಅಭಾವ ಎಂಬ ಫಲವನ್ನು ಹೇಳಿದೆ. ಹಿಂದೆ ಭಯಾಭಾವ ಎಂಬ ಫಲವನ್ನು ಹೇಳಿದೆ. ಇಲ್ಲಿ ಶೋಕ ಮೋಹ ಅಭಾವ ಫಲವನ್ನು ಹೇಳಿದೆ ಮತ್ತು ಹಿಂದೆ ಹೇಳಿದ ಜ್ಞಾನಕ್ಕೆ ಫಲವನ್ನು ಹೇಳಿದೆ. ಇಲ್ಲಿ ವಿಶೇಷ ಜ್ಞಾನಕ್ಕೆ ಫಲ ಹೇಳಿದೆ. ಆದ್ದರಿಂದ ಪುನರುಕ್ತಿ ದೋಷವಿಲ್ಲ. ಹೀಗೆಯೇ ಹೇಳಿದ್ದರೂ ತದೇಜತಿ ಎಂಬ 2 ಮಂತ್ರಗಳಲ್ಲಿಯೂ ಸರ್ವಗತತ್ವವನ್ನು ಅನೇಜೈಕಂ ಪುನರುಕ್ತಿಯು ಸರ್ವಗತತ್ವದಲ್ಲಿ ಶ್ರುತಿಯು ತಾತ್ಪರ್ಯವನ್ನು ತೋರಿಸುವುದಕ್ಕಾಗಿ ಇದೆ ಎಂದು ತಿಳಿಯಬೇಕು. ವಿಶೇಷವಾಗಿ ತಿಳಿಯಬೇಕಾದೇನು ಯಸ್ತು ಸರ್ವಾಣಿ ಮತ್ತು ಯಸ್ಮಿನ್ ಸರ್ವಾಣಿ ಎಂಬ 2 ಶ್ಲೋಕಗಳಲ್ಲಿಯೂ ಸಹ ಸರ್ವಗತತ್ವ ಸರ್ವಾಧಾರತ್ವ ರೂಪ ಪ್ರಮೇಯವನ್ನೇ ಹೇಳಿದ್ದರು. ಅವುಗಳ ಜ್ಞಾನ ಮತ್ತು ಫಲಗಳಲ್ಲಿ ವಿಶೇಷವನ್ನು ಹೇಳಿರುವುದರಿಂದ ಪುನರುಕ್ತಿ ದೋಷ ಇರುವುದಿಲ್ಲ. ಇದರಂತೆಯೇ ಅನೇಜದೇಕಂ ತದೇಜತಿ ಎಂಬ 2 ಶ್ಲೋಕಗಳಲ್ಲಿಯೂ ಸರ್ವಗತತ್ವ ನಿರ್ಭಯತ್ವವನ್ನು ಹೇಳಿದ್ದರೂ ಅದರಲ್ಲಿ ಶ್ರುತಿ ತಾತ್ಪರ್ಯವನ್ನು ದೃಢೀಕರಿಸಲು 2 ಸಲ ಹೇಳಲಾಗಿದೆ. ಶೋಕ ಮೋಹಾದಿ ಪರಿಹಾರಕ ಇದು ಪರಮಾತ್ಮನ ಮಹಿಮೆ ಎಂದು ತಿಳಿಯಬೇಕು. ಪರಮಾತ್ಮ ಎಂಬನು ಜಗದೇಕ ವೈದ್ಯ. ಈ ವೈದ್ಯ ಹೇಳಿದ ಪಥ್ಯ ತಾನು ಎಲ್ಲೆಡೆ ಇರುವನು ಎಂಬತಕ್ಕಂಥ ವಿಶೇಷವಾದ ಜ್ಞಾನ. ಆ ಜ್ಞಾನ ತಿಳಿದವರಿಗೆ ಮೋಹವಾಗಲಿ ಶೋಕವಾಗಲಿ ಭಯವಾಗಲಿ ಇರುವುದಿಲ್ಲ. ಮನುಷ್ಯನಿಗೆ ತಾನು ಬಿಡಿಸಿಕೊಳ್ಳಬೇಕಾದ 3 ಬಂಧಕಗಳು ಯಾವುದು? ಒಂದು ಮೋಹ, ಮತ್ತೊಂದು ಶೋಕ, ಮತ್ತೊಂದು ಭಯ. ಈ 3 ಬಂಧಕಗಳಿಂದ ವಿಮುಕ್ತವಾಗಲು ಈಶಾವಾಸ್ಯ ಉಪನಿಷತ್ತಿನ 7ನೇ ಮಂತ್ರ ನಮಗೆ ಬೋಧಿಸುತ್ತಿದೆ. ಇದನ್ನು ಯಾರು ಅನುಸಂಧಾನ ಮಾಡಿಕೊಂಡರು, ಯಾರು ನಿರ್ಭಯರಾಗಿ ಬಾಳಿ ಬದುಕಿದರು ಎಂಬುದನ್ನು ಶ್ರೀ ಪುರಂದರದಾಸರು ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಅಂತ ಹೇಳಿ ಎಲ್ಲರನ್ನೂ ಹೆಸರಿಸುವುದರ ಮೂಲಕ ಎಲ್ಲರೂ ಭಗವಂತನ ನಿಶ್ಚಯತೆಯನ್ನು ಸರ್ವದಾ ಸರ್ವಕಾಲದಲ್ಲಿಯೂ ಇದ್ದಾನೆ ಎಂಬ ವಿಶೇಷ ಜ್ಞಾನವನ್ನು ಪಡೆದುಕೊಂಡವರು. ಅವರಿಗೆ ಯಾವುದರಿಂದಲೂ ಮೋಹ ಬರಲಿಲ್ಲ, ಯಾವುದರಿಂದಲೂ ಶೋಕ ಬರಲಿಲ್ಲ, ಯಾವುದರಿಂದಲೂ ಭಯವಾಗಲಿಲ್ಲ. ಉದಾಹರಣೆಗೆ ಪ್ರಹ್ಲಾದ ವರದ ಎಂಬುದರಲ್ಲಿ ನೋಡಿದಾಗ ಅತ್ಯಂತ ವಿಕಾರ ರೂಪವಾದ ಸಿಂಹವನ್ನೇ ಅತ್ಯಂತ ಕೇವಲ 4-5 ವರ್ಷ ಬಾಲಕನೆದುರಿಗೆ ತಂದು ನಿಲ್ಲಿಸಿದಾಗಲೂ ಆ ಸಿಂಹ ತಮ್ಮ ಮರಿ ಸಿಂಹವನ್ನು ಕಂಡಂತೆ ಪ್ರೀತಿಪಟ್ಟು ಪ್ರಹ್ಲಾದನನ್ನು ಸವರಿ ಹೋಗಿತೇ ಹೊರತು ತನ್ನ ಉಗ್ರತೆಯನ್ನು ತೋರಿಸಲಿಲ್ಲ. ಇದು ನರಸಿಂಹದೇವರು ಪ್ರತಿಯೊಂದು ಕಣದಲ್ಲಿ ಇದ್ದಾರೆ ಎಂದು ಅಭ್ಯಾಸ ಮಾಡಿದ್ರಿಂದ, ಅದನ್ನೇ ಚಿಂತನೆ ಮಾಡಿದ್ರಿಂದ ಅತ್ಯಂತ
ಭಯಂಕರವಾದ ಮಾಂಸಾಹಾರಿಯಾದ ಹುಲಿಯೂ ಸಹ ಪ್ರಹ್ಲಾದನು ಹುಲಿಯ ಮರಿಯಂತೆ ತನ್ನಲ್ಲಿ ಅನುಕಂಪವನ್ನು ತೋರಿಸಿದಂತೆ ಮಾಡಿದ. ಪ್ರಹ್ಲಾದ ಚರಿತ್ರೆಯಲ್ಲಿ ನಾವು ಮೋಹ, ಶೋಕ, ಭಯ ಮೂರನ್ನು ಸಹ ಪ್ರತಿಯೊಂದು ಉದಾಹರಣೆಯಲ್ಲಿ ನೋಡಬಹುದು. ಇದರಂತೆ ಎಲ್ಲರ ಜೀವನ ಕ್ರಮದಲ್ಲೂ ನಡೆದಿರತಕ್ಕಂಥದ್ದು ನಾವು ಚರಿತ್ರೆಯಿಂದ ಪೂರ್ಣವಾಗಿ ತಿಳಿದುಕೊಂಡಾಗ ಈ ಮಹತ್ವ ನಮಗೆ ಅರಿವಾಗುತ್ತದೆ. ಇವರೆಲ್ಲರೂ ಉಪನಿಷತ್ತನ್ನು ಅತ್ಯಂತ ಶ್ರೇಷ್ಠತಮವಾಗಿ ಪಚ್ಚರೂಪವಾಗಿ ಅನುಸಂಧಾನ ಮಾಡಿಕೊಂಡು ಬಂದವರು. ಆದ್ದರಿಂದಲೇ ಅವರನ್ನು ವರದರು ಎಂದು ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ ಪುರಂದರದಾಸರು ಅತ್ಯಂತ ಸೂಕ್ಷ್ಮಗ್ರಾಹ್ಯವಾಗಿ ಈ ತತ್ವವನ್ನು, ಉಪನಿಷತ್ ತತ್ವಾರ್ಥವನ್ನು, ಉಪನಿಷತ್ ಭಾಷ್ಯದ ಜ್ಞಾನವನ್ನು ಶ್ರೀ ಪುರಂದರದಾಸರು ಕೇವಲ ಪ್ರಹ್ಲಾದ ವರದ ಎಂಬ ಸಾಂಕೇತದಿಂದ ತೋರಿಸಿಕೊಟ್ಟಿದ್ದಾರೆ. ಕೇವಲ ಒಂದು ಶಬ್ದದ ಸಾಂಕೇತ ಇಡೀ ಪುರಾಣದ ವಾಕ್ಯವನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಪುರಂದರದಾಸರು ಅಗಾಧವಾದ ತಮ್ಮ ವಿದ್ಯಾ, ಭಗವಂತನಿರ್ತಕ್ಕಂಥ ಪ್ರಜ್ಞೆ, ಅದನ್ನು ಕೇವಲ ಪ್ರಹ್ಲಾದ ವರದ ಎಂದು 4 ಅಕ್ಷರದ ಮೂಲಕ ಸವಿಸ್ತಾರವಾಗಿ ನಮಗೆ ತಿಳಿಯುವಂತೆ ಉಪದೇಶ ಮಾಡಿದ್ದಾರೆ. ಗುರುಗಳ ಮಂತ್ರ ಎಂದರೆ ಏನು? ಒಂದಾವರ್ತಿ ಒಂದು ಮಂತ್ರವನ್ನು ಹೇಳಿಕೊಂಡಾಗ ಶಿಷ್ಯನಾದವನು ಅದನ್ನು ಪುನರುಚ್ಚಾರ ಮಾಡುತ್ತಾ ಹೋದಾಗ ಆ ಮಂತ್ರದ ಬಲದಿಂದ 1000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ವಿಸ್ತಾರವಾಗಿ ಅರ್ಥೈಸಿಕೊಳ್ಳಬಹುದು. ಅದರ ರಕ್ಷಣೆಗೆ ಬರಬಹುದು. ಅರ್ಜುನ ತನ್ನ ಬತ್ತಡೆಯಿಂದ 1 ಬಾಣವನ್ನು ಬಿಟ್ಟಾಗ ಅದು 100 ಬಾಣ, 1000 ಬಾಣ, 1,00,000 ಬಾಣವಾಗಿ ಹೋಗಿ ಶತ್ರುಗಳನ್ನು ನಿಗ್ರಹಿಸುತ್ತಿತ್ತು. ರಾಮ ಬಾಣವು ನಾವು ಕೇಳುತ್ತಿದ್ದೇವೆ, ಒಂದೇ ಬಾಣ 14,000 ಅಕ್ಷೋಹಿಣಿ ದೈತ್ಯರನ್ನು ಒಂದೇ ಬಾಣದಿಂದ ಸಂಹರಿಸಿದನು. 14,000 ಅಕ್ಷೋಹಿಣಿ ಅಂದರೆ ಸಂಖ್ಯೆಯನ್ನು ನಾವು ತಿಳಿದುಕೊಳ್ಳಿ. ಅಷ್ಟು ಸೇನೆಗೆ ರಾಮಚಂದ್ರ ದೇವರು ಬಳಸಿದ ಬಾಣ ಕೇವಲ 1 ಬಾಣ. ಇದನ್ನು ಉಪನಿಷತ್ತಿನಲ್ಲಿ ತಿಳಿಸ್ತಾ ಇದ್ದಾರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವ ಅಭೂತ್ಯತೆ ವಿಜಾನತಃ. ಎಲ್ಲರಲ್ಲಿ ಇರತಕ್ಕಂಥ ಒಬ್ಬರೇ ಭಗವಂತ ಎಂಬ ಶ್ರೇಷ್ಠ ಜ್ಞಾನವನ್ನು ನೀವು ಮನಸಾರೆ ತತ್ವತಃ ತಿಳಿದುಕೊಂಡಾಗ ತತ್ರ ಕೋ ಮೋಹ ಕೋ ಶೋಕ ಏಕತ್ರ ಮನ ಪಶ್ಯತಿ. ಭಗವಂತನೇ ಎಲ್ಲರಿಗೂ ಎಲ್ಲ ಕಡೆ ರಕ್ಷಣೆ ಮಾಡತಕ್ಕಂಥವನು ಎಂಬ ದಿವ್ಯ ಔಷಧಿ ಈ ಪದ್ಯದಿಂದ ನಾವು ಪಾರಾಗಬಹುದು ಎಂಬ ದಿವ್ಯ ಜ್ಞಾನವನ್ನು ಬೋಧಿಸುವ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕಾರ. ಅವರ ಸ್ಮರಣೆ ನಿರಂತರವಾಗಿರಬೇಕು. ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಇಂಥ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅವರ ಅನುಗ್ರಹ ಪ್ರಭುಗಳು ಸದಾ ಚಿಂತಿಸಬೇಕು. ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಚಿಂತಿಸಿಕೊಳ್ಳಬೇಕು, ನೆನಪಿಸಿಕೊಳ್ಳಬೇಕು ಮತ್ತು ಸ್ತುತಿಸಬೇಕು, ಪೂಜಿಸಬೇಕು. ಇವರೆಲ್ಲರೂ ನಮಗೆ ಜ್ಞಾತರು, ಅಂದರೆ ಕಣ್ಣಿಗೆ ಕಾಣುವಂಥವರು. ಅನೇಕ ಹಿರಿಯರು ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಏಕೆ ಗತಿಸಿ ಹೋಗಿದ್ದಾರೆ. ನಾವು ಗತಿಸಿ ಹೋದವರು ಇದ್ದರು ಎಂಬತಕ್ಕಂಥ ನಮಗೆ ಶುದ್ಧ ಜ್ಞಾನ ನಮಗೆ ಬದಿಗೆ ಬರುತ್ತದೆ. ಆದರೆ ತತ್ವಾಭಿಮಾನಿ ದೇವತೆಗಳು ಅವ್ಯಕ್ತರಾಗಿ ಅನಂತ ಕಾಲದಿಂದಲೂ ನಮಗೆ ಯೋಗ್ಯ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾ ಭಗವಂತನ ಮಾರ್ಗವನ್ನು ತೋರಿಸುತ್ತಾ ಇದ್ದಾರೆ. ಇವರನ್ನು ನಾವು ನೆನೆಯದೆ ಮೂರ್ಖರಾಗಿದ್ದೇವೆ.
ಹೇಗೆ ಕಾಣದ ಹಿರಿಯರು ಇದ್ದಾರೆಂಬ ವಿಶ್ವಾಸವಿದೆಯೋ, ತಂದೆ ತಾಯಿಗಳು ಸಹ ಎಷ್ಟೋ ಕಾಲದ ನಂತರ ನಮ್ಮನ್ನು ಬಿಟ್ಟು ಹೋಗಿರುತ್ತಾರೆ, ಆದರೂ ತಂದೆ ತಾಯಿ ನೆನಪು ಹೇಗಿರುತ್ತದೋ ಹಾಗೆ ದೀರ್ಘಕಾಲದಿಂದ ನಮ್ಮನ್ನು ಎಂದೂ ಬಿಟ್ಟಗಲದೆ ಅವ್ಯಕ್ತರಾಗಿರತಕ್ಕಂಥ ಸಕಲ ತತ್ವಾಭಿಮಾನಿ ದೇವತೆಗಳ ಅವರ ಅನುಗ್ರಹ ರೂಪ ಎಷ್ಟು ಹೇಳಿದರೂ ಸಾಲದು. ಆ ದೇವತೆಗಳು ಅವರ ಸಾಧನ ರೂಪವಾಗಿ ನಮ್ಮಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಇದು ಭಗವಂತನ ಆಜ್ಞೆಯಿಂದ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಶಿರಸ ನಮಸ್ಕರಿಸಬೇಕು. ಅದರಲ್ಲಿ ಉತ್ತಮನಾದ ವಾಯುದೇವರು ಜೀವೋತ್ತಮರಾದ್ದರಿಂದ ಅವರು ವಿಷ್ಣುವಿನ ವಿಶೇಷ ಆಜ್ಞಾಪ್ರದರಾಗಿ ಸಕಲ ಸಜ್ಜನರಿಗೆ ಯೋಗ್ಯ ಜ್ಞಾನವನ್ನು ಒದಗಿಸುವುದರ ಮೂಲಕ ನಮ್ಮಲ್ಲಿ ಪ್ರಾಣಶಕ್ತಿಯಾಗಿ, ಬಲಶಕ್ತಿಯಾಗಿ, ಜ್ಞಾನಶಕ್ತಿ ರೂಪವಾಗಿ ನಿಂತು ನಮ್ಮನ್ನು ರಕ್ಷಿಸುತ್ತಿರುವ ನಮ್ಮ ಗುರುಗಳು, ಮೂಲ ಗುರುಗಳು, ಮುಖ್ಯ ಗುರುಗಳು ಶ್ರೀಮದಾನಂದ ತೀರ್ಥರು, ಅಕಣಾಶ್ಮರು, ಋಜುಗಳು ಇಂಥವರನ್ನು ಸದಾ ನಾವು ಧ್ಯಾನಿಸಬೇಕು, ನಮಸ್ಕರಿಸಬೇಕು, ಅವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಎಲ್ಲವೂ ನಮ್ಮ ಬಿಂಬನಾಜ್ಞೆಯಂತೆ ನಡೆದಿದೆ, ನಡೆಯುತ್ತಿದೆ, ನಡೆಯುವುದು. ಇದು ತ್ರೈಕಾಲಿಕ ಸತ್ಯ. ಆದ್ದರಿಂದ ನಮ್ಮ ಎಲ್ಲ ಉಪಾಸನೆಯು ಬಿಂಬನಲ್ಲೇ ಕೇಂದ್ರೀಕೃತವಾಗಬೇಕು. ಆ ಬಿಂಬನಿಗೆ ನಾವು ಹೇಗೆ ಉಪಕಾರವನ್ನು ಸ್ಮರಿಸುವುದು, ಯಾವ ರೀತಿಯಲ್ಲಿ ನಾವು ಉಪಕಾರವನ್ನು ಕೊಡುವುದಕ್ಕೆ ಸಾಧ್ಯವೇನುವುದೇ? ಸುತರಾಂ ಸಾಧ್ಯವಿಲ್ಲ. ನಾವು ಕೇವಲ ಅಲ್ಪರು. ಆದ್ದರಿಂದಲೇ ಇದೇ ಉಪನಿಷತ್ತು ತಿಳಿಸಿಕೊಡುವಂತೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.